ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಆಫೀಸರ್ದೇ ನೋಟಿಫಿಕೇಶನ್ ಆಗಿದೆ ಅಲ್ವಾ, ಕೆ ಎ ಅವರಿಂದ. ಐ ಥಿಂಕ್ ಎಲ್ಲರೂ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ರಿ. ಕೆ ಪಿ ಎಸ್ ಸಿ ಕೊಟ್ಟರು, ನೆಕ್ಸ್ಟ್ ಕೆ ಇದರ ಕೊಟ್ಟರು. ಒಬ್ವಿಯಸ್ಲಿ ಇದು ಖುಷಿ ವಿಚಾರಣೆ. ಕೆ ಇದವರು ಐ ಥಿಂಕ್ ಬೇಗ ಕಂಡಕ್ಟ್ ಮಾಡಿ ಆದಷ್ಟು ಬೇಗ ನಿಮಗೆ ಯಾರು ಕ್ಲಿಯರ್ ಮಾಡ್ತೀರೋ ಆದಷ್ಟು ಬೇಗ ಅಪಾಯಿಂಟ್ಮೆಂಟ್ ಲೆಟರ್ ಅಂತೂ ಬರೋದಂತೂ ಗ್ಯಾರಂಟಿ ವಿತೌಟ್ ಎನಿ ಡೌಟ್ ಅಲ್ವಾ. ಇವಾಗ ಜೂನಲ್ಲಿ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಯಾರ್ಯಾರು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ನ ಆಲ್ರೆಡಿ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದರು ಎಕ್ಸಾಮಿಗೆ, ಕಂಪ್ರಿಹೆನ್ಸಿವ್ ಆಗಿ ಪ್ರಿಪೇರ್ ಆಗಿದ್ರ ಅಂದ್ಕೊಳ್ತೀನಿ. ಈ ವಿಡಿಯೋ ರಿಗಾರ್ಡಿಂಗ್ ಜನರಲ್ ಸ್ಟಡೀಸ್ ಪೇಪರ್. ಓಕೆ, ಪೇಪರ್ 1 ಏನಿದೆ, ಪೇಪರ್ 1 ಸಿಲೆಬಸ್ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕರೆಂಟ್ ಅಫೇರ್ಸ್ ಇರ್ಬೋದು, ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಸೈನ್ಸು, ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ ಅಲ್ವಾ. ಮೇನ್ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಾರ್ವಜನಿಕ ಆಡಳಿತ ಅಲ್ವಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದ ರೂರಲ್ ಡೆವಲಪ್ಮೆಂಟ್ ಕೂಡ ಇದೆ. ಓಕೆ, ಇದು ಎರಡು ಸಿಲೆಬಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ 3 to 4 ಕ್ವಶನ್ಸ್ ಇದೇ ಟಾಪಿಕ್ಕಿಂದ ಬಂದೇ ಬರುತ್ತೆ ಅಲ್ವಾ. ಇದು ಗ್ರೂಪ್ ಬಿ ಪೋಸ್ಟ್ ಆಗಿರೋದ್ರಿಂದ ಓಕೆ, ನಾವೇನು ಗ್ರೂಪ್ ಸಿ ಅಲ್ಲಿ ಏನು ಅಡಿಷನಲ್ ಸಿಲೆಬಸ್ ಅಂತ ಓದ್ತೀವೋ ಅದು ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಲ್ವಾ. ಮತ್ತೆಲ್ಲ ಆಲ್ಮೋಸ್ಟ್ ಗ್ರೂಪ್ ಸಿ ಏನು ಓದಿರ್ತೀರೋ ಅದೆಲ್ಲ ಸೇಮ್ ಟಾಪಿಕ್ಕೇ ಇದೆ. ಬಟ್ ಥಿಂಗ್ ಏನು ಅಂದರೆ ಇದು ಗ್ರೂಪ್ ಬಿ ಪೋಸ್ಟ್ ಆಗಿದ್ದರಿಂದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ಸ್ ಒಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ನೀವು ರೀಸೆಂಟ್ ಆದ NWKRTC ಅಲ್ವಾ, ಇದು ಕೂಡ ಗ್ರೂಪ್ ಬಿ ಪೋಸ್ಟ್ ಆಗಿತ್ತು. ಕೆಲವೊಬ್ಬರು ಎಕ್ಸಾಮ್ ಕೂಡ ಬರೆದಿದ್ದೀರಾ, ಇನ್ನು ಕೆಲವೊಬ್ರು ಕ್ವಶನ್ ಪೇಪರ್ ನೋಡಿರ್ತೀರಾ ಅಲ್ವಾ. ಇನ್ನು ಯಾರ್ಯಾರು ಕ್ವಶನ್ ಪೇಪರ್ ನೋಡಿಲ್ಲ, ಯಾರ್ಯಾರು ಅಗ್ರಿಕಲ್ಚರ್ ಆಫೀಸ್ಗೆ ಸೀರಿಯಸ್ ಆಗಿ ಗೊತ್ತಿದ್ದೀರಾ, ಪ್ಲೀಸ್ ಒಂದ್ಸಲ ಈ ಗ್ರೂಪ್ ಬಿ ಮೊನ್ನೆ ಆಗಿದ್ದು ಲಾಸ್ಟ್ ವೀಕಲ್ಲಿ ಒಂದ್ಸಲ ಕ್ವಶನ್ ಪೇಪರ್ ನೋಡಿ, ನಿಮ್ಮೊಂದು ಫೇರ್ ಐಡಿಯಾ ಬರುತ್ತೆ. ಓಕೆ, ಬಟ್ ಈ ವಿಡಿಯೋ ರಿಗಾರ್ಡಿಂಗ್ ಏನು ಅಂದರೆ ಜನರಲ್ ಸ್ಟಡೀಸ್ ಪೇಪರ್ ಯಾವ ಥರ ಪ್ರಿಪೇರ್ ಆಗಬೇಕು ಅಪ್ಕಮಿಂಗ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮಿನೇಷನ್ಗೆ. ರೀಸೆಂಟ್ ಆದ ಕೆಯಿಂದ HK ನಾನ್ HK ಇರ್ಬೋದು, ಓಕೆ, ಏನು FD ST ಆಯಿತು, ಹಾಗೆ NWKRTC ಇರ್ಬೋದು, ಎಲ್ಲ ಕ್ವಶನ್ ಪೇಪರ್ ಟ್ರೆಂಡ್ ಅಂತ ನೋಡಿದಾಗ ಒಂದು ಸಮ್ ಆಫ್ ದ ಥಿಂಗ್ಸ್ ಕಾಮನ್ ಇದೆ. ಓಕೆ, KE ಎಕ್ಸಾಮಿನವರು ಯಾವ ಥರ ಕ್ವಶನ್ ಪ್ಯಾಟರ್ನ ಸೆಟ್ ಮಾಡ್ತಾ ಇದ್ದಾರೆ, ನಾವು ಜನರಲ್ ಸ್ಟಡೀಸ್ ಪೇಪರ್ಗೆ ಯಾವ ಏರಿಯಾದಲ್ಲಿ ಜಾಸ್ತಿ ಕವರ್ ಮಾಡಬೇಕಂತ ನೋಡಿದಾಗ ಒಂದನೇದಾಗಿ ರೀಸೆಂಟಾಗಿ ನಾವು ಇದು ಓಕೆ NWKRTC ಇದ್ರ ಮೇಲೆ ಕೂಡ ನಾನು ಕ್ವಶನ್ ಪೇಪರ್ ಯಾವ ಥರ ಸೆಟ್ ಆಗಿದೆ, ಅಪ್ಕಮಿಂಗ್ ಎಕ್ಸಾಮಲ್ಲಿ ಯಾವ ಥರ ಓದಬೇಕು ಅನ್ನೋದು ಕೂಡ ನಿಮ್ಮೊಂದು ವಿಡಿಯೋ ಮಾಡಿದ್ದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಬಟ್ ಇದು NWKRTC ಕ್ವಶನ್ ಪೇಪರ್, ಇದು ಕೂಡ ಗ್ರೂಪ್ ಬಿ ಪೋಸ್ಟ್ ಆಗಿರೋದ್ರಿಂದ ಅನಲೈಸ್ ಮಾಡಬೇಕೇನು ಅಂದರೆ ನೋಡಿದಾಗ ಇಲ್ಲಿ ಮೆಂಟಲ್ ಎಬಿಲಿಟಿಯಿಂದ 25% ಬಂದಿದೆ, ಅಂದರೆ 25 ಕ್ವಶನ್ಸ್ ಬಂದಿದೆ ಔಟ್ ಆಫ್ 100ಅಲ್ಲಿ. ಕರೆಂಟ್ ಅಫೇರ್ಸಲ್ಲಿ 27, ಓಕೆ, ಸೈನ್ಸ್ ಆ್ಯಂಡ್ ಟೆಕ್ 14, ಪೊಲಿಟಿ 13, ಜಿಯೋಗ್ರಫಿ 5, ಎಕಾನಮಿ 2, ಎನ್ವೈರ್ಮೆಂಟ್ 4, ಹಿಸ್ಟ್ರಿ 10 ಕ್ವಶನ್ಸ್. ಓಕೆ, ಅಂದರೆ ಇವಾಗ ಅಪ್ಕಮಿಂಗ್ ಎಕ್ಸಾಮಲ್ಲಿ ಸೇಮ್ ಇದೇ ಪ್ಯಾಟರ್ನಲ್ಲಿ ಸೇಮ್ ನಂಬರ್ ಆಫ್ ಕ್ವಶನ್ಸ್ ಕೇಳ್ತಾರಂತಲ್ಲ, ಬಟ್ ಇಲ್ಲಿ ಹೈ ವೇಟೇಜ್ ಯಾವುದು ಕೊಟ್ಟಿದ್ದಾರೆ, ಓಕೆ, ಹೈ ವೇಟೇಜ್ ಯಾವ ಏರಿಯಾಗೆ ಕೊಟ್ಟಿದ್ದಾರೆ ಅಂತಲೂ ಒಂದು ನೀವು ನೋಟಿಸ್ ಮಾಡಬೇಕಾಗತ್ತೆ. ಓಕೆ, ಇದು ಕೇವಲ NWKRTC ಗ್ರೂಪ್ ಬಿ ಪೋಸ್ಟ್ ಮಾತ್ರ ಅಲ್ಲ. ಓಕೆ, ನೀವು ರೀಸೆಂಟಾಗಿ ನಡೆದ FDA, HK ನಾನ್ HK ಅಥವಾ SD ಅಂತೂ ನೋಡಿದಾಗ ಅಲ್ಲಿ ಕೂಡ ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್, ಓಕೆ, ಮೆಂಟಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಅದ್ರ ಜೊತೆ ಸೈನ್ಸ್ ಆ್ಯಂಡ್ ಟೆಕ್, ಓಕೆ, ಅದಾದಮೇಲೆ ಕರೆಂಟ್ ಅಫೇರ್ಸ್, ಅದಾದಮೇಲೆ ಪೊಲಿಟಿ. ಇದು 4 ಸೆಕ್ಷನಿಂದ KEದವರು ಅರೌಂಡ್ 60 to 70% ಆಫ್ ಕ್ವಶನ್ಸ್ನ ಇಲ್ಲಿಂದನೇ ಕವರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಇವಾಗ ಯಾರ್ಯಾರು ಅಗ್ರಿಕಲ್ಚರ್ ಆಫೀಸರ್ಗೆ ಓದ್ತಾ ಇದ್ದೀರೋ ಅಥವಾ ಅಪ್ಕಮಿಂಗ್ ಯಾವುದೇ ಒಂದು ನೋಟಿಫಿಕೇಶನ್ ವಿಡಿಯೋಸ್ ಕಂಟೆಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ KEಯಿಂದ ನೋಟಿಫಿಕೇಶನ್ ಆದರೂ ಇದಿಷ್ಟು ಟಾಪಿಕನ್ನು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಬೇಡಿ. ಓಕೆ, ಒಂದು ನೆಕ್ಸ್ಟ್ ಏನು ಅಂದರೆ ನೀವು ಕರೆಂಟ್ ಅಫೇರ್ಸ್ ಪಾರ್ಟ್ ಅಂತ ಬಂದಾಗ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಸ್ಪೋರ್ಟ್ಸಿಂದ ಕೇಳ್ತಾ ಇದ್ದಾರೆ. ಓಕೆ, ಇದು FDA ಕೇಳಿರುವಂಥದ್ದು ಕ್ವಶನ್ಸ್ಗಳು. ಓಕೆ, ನೋಡ್ಬೋದು ಇಲ್ಲಿ ಶಾಂತಿ ಬಿಲ್ ಬಗ್ಗೆ ಕೇಳಿದ್ದಾರೆ, ಒಂದು ಬಿಲ್ ಬಗ್ಗೆ ಕೇಳ್ತಾರೆ, ಹಾಗೆ ಇಲ್ಲಿ ಕೂಡ ಒಂದು ಸ್ಕೀಮ್ ಬಗ್ಗೆ ಫುಲ್ ಫಾರ್ಮ್ ಬಗ್ಗೆ ಕೇಳಿದ್ದಾರೆ. ಓಕೆ, ಇಲ್ಲಿ ಸ್ಕೀಮ್ ಬಗ್ಗೆ ಕೇಳಿದ್ದಾರೆ, ಇದೆಲ್ಲ FDA ಕ್ವಶನ್ಸ್ಗಳು. ಓಕೆ, ಈಗ ಕಮಿಟಿ ಬಗ್ಗೆ ಕೇಳಿದ್ದಾರೆ. ಓಕೆ,
ಹಾಗೆ ಸ್ವಚ್ಛ ಸಂರಕ್ಷಣ್ ಇದು ಕೂಡ ಒಂದು ಅಂದರೆ ಒಂದು ಇದಲ್ವಾ ಸರ್ವೆ ಅಲ್ವಾ. ಅದಾದಮೇಲೆ ಇಲ್ಲಿ ನೋಡಿ, ಇದು NWKRTC ಎಕ್ಸಾಮಲ್ಲಿ ಆದಂಥ ಒಂದು ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ಓಕೆ, ಹಾಗೆ ಬಾರ್ಡರ್ ಕಂಟ್ರೀಸ್ಗಳು ರೀಸೆಂಟಾಗಿ ಏನು ಕಾನ್ಫ್ಲಿಕ್ಟ್ ಆಗ್ತಿದ್ದಲ್ಲ ಅದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ, ಹಾಗೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಬೆಲ್ಟ್, ಓಕೆ, ಇದ್ರ ಬಗ್ಗೆ ಕೇಳಿದೆ, ಎಕ್ಸಸೈಸ್ ಬಗ್ಗೆ. ಅದಾದಮೇಲೆ ಸ್ಪೋರ್ಟ್ಸ್ ಬಗ್ಗೆ, ಅಗೇನ್ ಸ್ಪೋರ್ಟ್ಸ್ ಅಲ್ವಾ. ಇದಾದಮೇಲೆ ಒಂದು ಸ್ಕೀಮ್ ಬಗ್ಗೆ, ಶಕ್ತಿ ಸ್ಕೀಮ್ ಬಗ್ಗೆ, ಬಯೋಫಾರ್ಮ್ ಶಕ್ತಿ ಸ್ಕೀಮ್ ಕೇಳಿದ್ದಾರೆ. ಹಾಗೆ ಇಲ್ಲೊಂದು ಅಪಾಯಿಂಟ್ಮೆಂಟ್, ಇದು ಮಿಷನ್ ಲೈಫ್ ಬಗ್ಗೆ ಇದ್ರ ಬಗ್ಗೆ ಕೇಳಿದ್ದಾರೆ. ಅದಾದಮೇಲೆ PM ಅಜಯ್, ಇದು ಒಂದು ಸ್ಕೀಮು ಅಲ್ವಾ. ಇದೆಲ್ಲ ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಇಲ್ಲಿ ನೋಡಿ, ಕರ್ನಾಟಕದಿಂದ ಒಂದು ಬಿಲ್ ಇದೆ. ಓಕೆ, ಇದು ಕೂಡ ಕರ್ನಾಟಕ ರಿಲೇಟೆಡ್ ಒಂದು ಬಿಲ್ಲು. ಓಕೆ, ಇದೆಲ್ಲ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದು. ಅದಾದಮೇಲೆ ಅವಾರ್ಡ್ಸ್ಗಳ ಬಗ್ಗೆ, ಓಕೆ, ಇಲ್ಲೂ ಕೂಡ ಒಂದು ಅವಾರ್ಡ್ ಕೇಳಿದ್ದಾರೆ. ಓಕೆ, ಇಲ್ಲೊಂದು ಕ್ವಶನ್ಸ್ ಇದೆ, ಇಲ್ಲೊಂದು ಕ್ವಶನ್ಸ್ ಇದೆ ಅವಾರ್ಡ್ಸ್ ಮೇಲೆ. ಓಕೆ, ಹಾಗೆ ಬಜೆಟ್ ಬಗ್ಗೆ ನೋಡಿ. ಇವಾಗ ಏನಾಗುತ್ತೆ ಅಂದರೆ ನಮಗೊಂದು ಫೇರ್ ಐಡಿಯಾ ಬರುತ್ತಲ್ವಾ. ಈ FDA ಮತ್ತು ನಾವು NWKRTC ಎಕ್ಸಾಮ್ ಅಂತ ನೋಡಿದಾಗ ಯಾವುದಾದ್ರು ಕಾಮನ್ ಇದೆ, ಆಬ್ವಿಯಸ್ಲಿ ಸ್ಕೀಮ್ಸಿಂದ ಅಲ್ವಾ. ಅಟ್ಲೀಸ್ಟ್ 3 to 4 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಹಾಗೆ ಇಂಪಾರ್ಟೆಂಟ್ ಆ್ಯಕ್ಟ್ ಆ್ಯಂಡ್ ಪಾಲಿಸೀಸ್ ಬೋತ್ ಕರ್ನಾಟಕ ಆ್ಯಂಡ್ ದ ಯೂನಿಯನ್ ಅಲ್ವಾ, ಒಂದು 3 to 4 ಕ್ವಶನ್ಸ್. ಹಾಗೆ ಸ್ಪೋರ್ಟ್ಸ್ ಅಟ್ಲೀಸ್ಟ್ ಒನ್ ಟು ಟೂ ಅಂತೂ ಮಿನಿಮಮ್ ಬಂದೇ ಬರುತ್ತೆ ಅಲ್ವಾ. ಹಾಗೆ ಅವಾರ್ಡ್ಸ್ ಅಂತ ಬಂದಾಗ 3 to 4 ಕ್ವಶನ್ಸ್ ಬರುತ್ತೆ ಅಲ್ವಾ. ಮಿಲಿಟರಿ ಎಕ್ಸಸೈಸ್ ಅಂತ ಬಂದಾಗ 1 ಕ್ವಶನ್ಸ್ ಅಥವಾ 2 ಕ್ವಶನ್ಸ್ ಬರ್ಬೋದು. ಇದೇನಾಗುತ್ತೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ನಮ್ಗೆ ಇಂಪಾರ್ಟೆಂಟ್ ಇವಾಗ ಎಲ್ಲದೂ ಓದ್ಕೊಂಡು ಹೋಗ್ತೀರಿ. ಇವಾಗ ಐ ಥಿಂಕ್ 1.5 year ಏನು ನೋಟಿಫಿಕೇಶನ್ ಇಲ್ಲ, ರೀಸೆಂಟ್ ಅದಕ್ಕೆ ಇದು ಬಿಟ್ಟರೆ ಅಲ್ವಾ. ಕರೆಂಟ್ ಅಫೇರ್ಸ್ ತುಂಬ ಬಲಿಕೆಯಾಗಿ ಕಾಣಿಸುತ್ತೆ ಅಲ್ವಾ. ಎಕ್ಸಾಮಿನವ್ರು ಯಾವ ಥರ ಬೇಕಾದರೂ ಕೇಳ್ಬೋದು ಅನ್ನೋದು. ಬಟ್ ಇಲ್ಲಿ ನಾವು ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಒಂದು ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಕರೆಂಟ್ ಅಫೇರ್ಸಲ್ಲೂ ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಯಾವುದಿದೆ ಅಂಥ ಸೆಕ್ಷನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು. ನಾನು ಹೇಳ್ತಿದ್ದೀನಿ ಅಂದರೆ, ಔಟ್ ಆಫ್ ನಿಮ್ಮ 10 ಕ್ವಶನ್ಸ್ 10 ಟಾಪಿಕ್ ಓದ್ಕೊತಿದ್ದೀರ ಅಂದರೆ ಇದರಲ್ಲಿ ಸ್ಕೀಮ್ಸು ಇನ್ಕ್ಲೂಡ್ ಆಗಿರಬೇಕು, ಆ್ಯಕ್ಟ್ ಆ್ಯಂಡ್ ಪಾಲಿಸಿ ಇನ್ಕ್ಲೂಡ್ ಆಗಿರಬೇಕು, ಇಂಪಾರ್ಟೆಂಟ್ ಅವಾರ್ಡ್ಸ್ಗಳು ಇನ್ಕ್ಲೂಡ್ ಆಗಿರಬೇಕು, ಸ್ಪೋರ್ಟ್ಸ್ ನೀಡ್ಸ್ಗಳು ಅವಾರ್ಡ್. ಬೇಕಂದರೆ ಇಲ್ಲಿಂದ ಔಟ್ ಆಫ್ 10 ಕ್ವಶನ್ಸಲ್ಲಿ 7 ಕ್ವಶನ್ಸ್ ಇಲ್ಲಿಂದನೇ ಬಂದಿರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಈ ಟಾಪಿಕನ್ನು ಬಿಟ್ಟು ಹೋಗಲೇಬಾರದು. ಇದೇ ಒಂದು ರೀಸನ್ಗೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ, ಅಪ್ಕಮಿಂಗ್ ಎಕ್ಸಾಮ್, ಈಗ ಅಗ್ರಿಕಲ್ಚರ್ ಆಫೀಸ್ ಇರ್ಬೋದು ಅಥವಾ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ ಇರ್ಬೋದು, ಕರೆಂಟ್ ಅಫೇರ್ಸ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು, ಓಕೆ, ಕರ್ನಾಟಕ ಬೋತ್ ಯೂನಿಯನ್ ಕೂಡ ಹೌದು, ಕರ್ನಾಟಕ ಕೂಡ ಹೌದು, ಇಂಪಾರ್ಟೆಂಟ್ ಕಮಿಟಿಗಳು, ಇಂಪಾರ್ಟೆಂಟ್ ಆ್ಯಕ್ಟ್ ಆ್ಯಂಡ್ ಪಾಲಿಸಿ ಬೋತ್ ಕರ್ನಾಟಕ ಗೌರ್ಮೆಂಟ್ ಮತ್ತು ಯೂನಿಯನ್ ಗೌರ್ಮೆಂಟದ್ದು, ಹಾಗೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರೀಸೆಂಟಾಗಿ ನ್ಯೂಸಲ್ಲಿರುವಂಥದ್ದು, ಹಾಗೆ ಇಂಪಾರ್ಟೆಂಟ್ ಕನ್ವೆನ್ಷನ್ ಆ್ಯಂಡ್ ಅಗ್ರಿಮೆಂಟ್, ಹಾಗೆ ಅವಾರ್ಡ್ಸ್ಗಳು ಬೋತ್ ಸ್ಟೇಟ್ ಆ್ಯಂಡ್ ದ ನ್ಯಾಷನಲ್ ಲೆವೆಲ್ ಅಲ್ಲ, ಸ್ಪೋರ್ಟ್ಸ್ಗಳು, ಪ್ಲೇಸಸ್ ಆ್ಯಂಡ್ ನ್ಯೂಸ್, ಇಂಪಾರ್ಟೆಂಟ್ ಸಮ್ಮಿಟ್ಸ್ ಎಲ್ಲೆಲ್ಲ ಆಗಿದೆ, ಮಿಲಿಟರಿ ಎಕ್ಸಸೈಸ್ ಆ್ಯಂಡ್ ಆಪರೇಷನ್ಸ್, ಪರ್ಸನಾಲಿಟಿ ಇನ್ ನ್ಯೂಸ್, ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಡೇಟ್ಸ್, ಇಂಪಾರ್ಟೆಂಟ್ ಲೇಟೆಸ್ಟ್ ಅಪಾಯಿಂಟ್ಮೆಂಟ್. ಓಕೆ, ಇದಷ್ಟು ಟಾಪಿಕಿಂದ ಔಟ್ ಆಫ್ ಒಂದು 25 to 30 ಕ್ವಶನ್ಸಲ್ಲಿ 15 to 18 ಕ್ವಶನ್ಸ್ ಇಷ್ಟು ಏರಿಯಾದಿಂದನೇ ಬರುತ್ತೆ. ಓಕೆ, ಬಂದೇ ಬರುತ್ತೆ. ನಾವೇನು ಮಾಡ್ತಿದ್ದೀವಿ ಅಂದರೆ, ಅಪ್ಕಮಿಂಗ್ ಈಗ ಸ್ಪರ್ಧಾ ಪ್ರಚಲಿತ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಪ್ರತಿ ವಿಡಿಯೋದಲ್ಲಿ ನಾವು ಒಂದೊಂದು ಪಾರ್ಟನ್ನು ಕವರ್ ಮಾಡ್ತಾ ಹೋಗ್ತೀವಿ. ಲಾಸ್ಟ್ 1.5 year ಅಂದರೆ 2025 ಹೋಲ್ ಇಯರ್. ಓಕೆ, ಇಲ್ಲಿ ತನಕ ಜಾನ್ 2026 ಏಪ್ರಿಲ್ 2026. ಓಕೆ, ಇಲ್ಲಿ ತನಕ ಏನೇನು ಆಗಿದೆ, ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು, ಇಂಪಾರ್ಟೆಂಟ್ ಕಮಿಟಿಗಳು, ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಇವೆಂಟ್ಸ್ಗಳು ಎಲ್ಲನೂ ನಾವು ಒಂದೊಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ PDF ಕೂಡ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದು ಈ ಎಕ್ಸಾಮ್ ಜೊತೆಗೆ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ ಇದ್ದರೂ ನಿಮಗೆ ಅದಷ್ಟು ರಿವೈಸ್ ಮಾಡ್ಕೊಂಡೆ ಹೋದರೆ ಸಾಕು. ಯಾಕಂದರೆ ನಿಮಗೆ ಇವಾಗ ಜೂನಲ್ಲೇ ಎಕ್ಸಾಮ್ ಇರೋದ್ರಿಂದ ನಿಮಗೆ ಟೈಮ್ ತುಂಬ ಕಡಿಮೆ ಇದೆ. ಇವಾಗ ನೀವು ಹೋಲ್ 1.5 year ಮ್ಯಾಗ್ಝಿನಿಂದ ನೋಟ್ಸ್ ಮಾಡಿ ಕೂತ್ಕೊಳ್ಳೋಕೆ ಅಷ್ಟು ಸಮಯನೂ ನಿಮ್ಗೆ ಇರೋಂಗಿಲ್ಲ ಅಲ್ವಾ. ಸೊ ಅದಕ್ಕೆ ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅಂತ ಈ ಸೀರೀಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ. ಓಕೆ, ಈ ಸೀರೀಸನ್ನು ತಪ್ಪದೆ ನೋಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಏನೇ ಕ್ವಶನ್ಸ್ಗಳು ಬಂದರೂ ಆನ್ಸರನ್ನು ಸರಿ ಮಾಡಿಬಿಟ್ಟು ಅಂಕವನ್ನು ಪಡೀರಿ. ಓಕೆ, ಇದು ನಮ್ಮದು ಮೋಟೋ ಆಗಿದೆ. ಓಕೆ ಗೈಸ್, ಈ ವಿಡಿಯೋದು ಇಲ್ಲಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಆಫೀಸರ್ ತುಂಬ ಗ್ರೇಟ್ ಆಪರ್ಚುನಿಟಿ, ಎಸ್ಪೆಷಲಿ ಕೇರಿಂದ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಟ್ರಾನ್ಸ್ಪರೆಂಟ್ ಆಗಿ ಪ್ರೊಸೆಸ್ ಕೂಡ ಬೇಗ ಮುಗಿಯುತ್ತೆ. ಓಕೆ, ಹಾಗೆ ಐ ಥಿಂಕ್ ನೆಕ್ಸ್ಟ್ ಮಂತಿಂದ ನೋಟಿಫಿಕೇಶನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಅಲ್ವಾ. 24th
ಆಲ್ರೆಡಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ ರಿಗಾರ್ಡಿಂಗ್ ಇಂಟರ್ನಲ್ ರಿಸರ್ವೇಷನ್. ಐ ಥಿಂಕ್ ಗುಡ್ ನ್ಯೂಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ಕೊಳ್ತೀನಿ, ಬಟ್ ಹೋಪ್ ಫಾರ್ ದ ಬೆಸ್ಟ್. ಅದೇನೇ ಆಗಲಿ, ಬಟ್ ಇವಾಗ ನಮ್ಮ ಮುಂದೆ ಇರೋ ನೋಟಿಫಿಕೇಷನ್ನ ಅದು ಕಾರಣಕ್ಕೂ ಮಿಸ್ ಮಾಡ್ಕೊಳ್ದೆ ಚೆನ್ನಾಗಿ ಓದ್ಬಿಟ್ಟು ಅಪಾಯಿಂಟ್ ಆಗೋ ಥರ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗೈಸ್.